ಪ್ರದೀಪ್ ಈಶ್ವರ್ ಅವರೇ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಇಂಥ ಡೂಪ್ಲಿಕೇಟ್ ಕಾಂಗ್ರೆಸ್ ಕಾರ್ಯಕರ್ತನ ನಂಬೇಡ. ಪ್ರತಿಯೊಂದು ವಾಟ್ಸಪ್ಪಲ್ಲಿ ನಿಮ್ಮ ಬಗ್ಗೆ ಇಷ್ಟಿಷ್ಟು ಕೆಟ್ಟದಾಗ ಹಾಕೋರಿ ಅಂತ ನನ್ನ ಹತ್ರ ಇನ್ನೂ ಹಂಗೆ ಇದೆ. ಪ್ರದೀಪ್ ಈಶ್ವರ್ನ ಮೆಚ್ಚಿಸೋಕ್ಕೆ ನೀವೆಲ್ಲ ಮಾಡಕ್ಕೆ ಬರಬೇಡ. ನೀನು ಅವರೆಲ್ಲ ಅವರು ಎಲ್ಲ ಸ್ನೇಹಿತರು. ನಮ್ಗೇನು ಪಕ್ಷ ಏನಿಲ್ಲ. ಪಕ್ಷ ಬಿಟ್ಬಿಟ್ರೆ ನಾವೆಲ್ಲ ಒಂದೇ ಕಡೆ ಇರ್ತೀವಿ. ಸಾಯಂಕಾಲ ಆಯ್ತು ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಅಂಗಡಿಯಲ್ಲೇ ಇರ್ತಾರೆ ಅವರೆಲ್ಲರೂ. ಪ್ರದೀಪ್ ಈಶ್ವರ್ ಅವ್ರನ್ನ ಅವರು ಇವಾಗಿರುವಂಥ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಇದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ನಂದಿ ದೇವಸ್ಥಾನಕ್ಕೆ ಬರಲಿ. ಇದು ಒರಿಜಿನಲ್ ಆದರೆ ಪ್ರೂವ್ ಆಗಲಿ. ಇದೇ ಪ್ರದೀಪ್ ಈಶ್ವರ್ ಅವ್ರನ್ನ ಗಜೇಂದ್ರ ನಗರಸಭೆ ಹತ್ರ ಹಲ್ಲೆ ಮಾಡುವಾಗ ಇದೇ ಪ್ರದೀಪ್ ಈಶ್ವರ್ ಅವರು ನಮ್ಮನ್ನು ಮರ್ತೋಗವ್ರೆ. ಅವ್ರನ್ನ ಬಿಡಿಸಿ ಕಳಿಸಿದ್ದು ಮಾನವೀಯತೆಯಾಗಿ ನಾನು ಮತ್ತು ನಮ್ಮ ವರದರಾಜ್ ಅಂತ. ನಾವು ಟಾರ್ಗೆಟ್ ಮಾಡಿರೋದು ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಮಾತಾಡಿದ್ವಿ, MLA ಬಗ್ಗೆ ಮಾತಾಡಿದ್ದೀವಿ. ಪಾಪ ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಪ್ರಚೋದನೆ ಮಾಡಿ ನೆನ್ನೆ ಕರ್ಕೊಂಡು ಬಂದು ಹೇಳಿಕೆಗಳು ಕೊಡ್ತೀರ ನೀವು. ಏನು ಅದರಿಂದ ಪ್ರಯೋಜನ ಏನು? ನಮ್ಗೇನು ವೈಯಕ್ತಿಕವಾಗಿ ಯಾರ ಮೇಲೆ ಏನು ನಮ್ಗೇನು ದ್ವೇಷ ಇಲ್ಲ. ಅಂತ ಹುಡುಗರನ್ನೆಲ್ಲ ಊರಲ್ಲಿ ಯಾಕೆ ರಾಜಕೀಯವಾಗಿ ನಮಗೆ ಅವ್ರಿಗೆಲ್ಲ ಇದು ಮಾಡ್ತೀರ ನೀವು? ಮೊನ್ನೆ ನಾವು ಮತ್ತು ನಮ್ಮ BJP ನಾಯಕರೆಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅದಾದ ಮೇಲೆ ನಿನ್ನೆ ಒಬ್ಬ ಡೂಪ್ಲಿಕೇಟ್ ಕಾಂಗ್ರೆಸ್ ಕಾರ್ಯಕರ್ತ SP ಶ್ರೀನಿವಾಸ್ ಹೇಳಿಕೆ ಕೊಡ್ತಾನೆ. ನಿನ್ನೆ ಎಲ್ಲ ಏನಂತ ಸೈಟ್ಗಳೇ ಇಲ್ಲ, ಸೈಟ್ಗಳು ಒರಿಜಿನಲ್ ಆದರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ. ಗಂಡಸ್ತನ ಎಲ್ಲ ಮಾತಾಡ್ತಾನೆ. ಅವ್ನು ನಾನು ಪ್ರೂಫ್ ಸಮೇತ ಹೇಳ್ತೀನಿ. ಪ್ರತಿಯೊಂದು ಪಾಣಿ ಸಮೇತ ಏನೇನಾಗೈತೆ ಎಲ್ಲ ಎಲ್ಲೆಲ್ಲಿ ಮಂಜೂರಾಗೈತೆ ಎಲ್ಲ ಪ್ರತಿಯೊಂದು ಐತೆ. ಪಾಪ ತಿಳುವಳಿಕೆನೇ ಇಲ್ಲ ಅವನಿಗೆ. ಸುಧಾಕರ್ ಅವರು ಕೊಟ್ಟಿರೋದು ಮಂಜೂರಾತಿ ಪತ್ರ, ಅದನ್ನು ಸೈಟ್ಗಳು ಮಾಡಿ ಕೊಡ್ತಾ ಇದ್ರು. 22,000 ಸೈಟು ಹಕ್ಕುಪತ್ರಗಳು ಮಾಡಿ ಅವ್ರಿಗೆ ಕೊಡ್ತಾ ಇದ್ರು. ಇದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್. ನಾನು ಇವಾಗೂ ಹೇಳ್ತೀನಿ, ಇದೆಲ್ಲ ಒರಿಜಿನಲ್ ಆಗೈತೆ. ಬೇಕಾದರೆ ಅವ್ರ ಶಾಸಕರು ಪ್ರದೀಪ್ ಈಶ್ವರ್ ಅವ್ರನ್ನ ಅವರು ಇವಾಗಿರುವಂಥ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಇದಕ್ಕೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ನಂದಿ ದೇವಸ್ಥಾನಕ್ಕೆ ಬರಲಿ. ಇದು ಒರಿಜಿನಲ್ ಆದರೆ ಪ್ರೂವ್ ಆಗಲಿ. ಇಲ್ಲ ಅಂದರೆ ಅವ್ರು ಹೇಳ್ದಂಗೆ ರಾಜೀನಾಮೆ ಕೊಡ್ತಾರೆ ಅವರು. 22,000 ಸೈಟು ನಾವು ಪ್ರೂವ್ ಮಾಡ್ತೀವಿ ಇದು ಒರಿಜಿನಲ್ ಅಂತ. ಯಾವುದು ನಿನ್ನೆ ಕಾಳಿ ಅಲೆ ತಗೊಂಡು ಬಂದು ಈ ಥರ ಎಲ್ಲ ತೋರಿಸಿದ್ರು, ಹೀಗೆಲ್ಲ ಮಾಡಿದ್ರು ಅಂತ ಹೇಳಿದ್ರು. ಇಲ್ಲೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಇದೆ. ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ ಕಾರ್ಯಕರ್ತ. ನೀನು ಗೆದ್ದಿದ್ದ ಬಾಲ. ನೀನು ಯಾರು? SP ಶ್ರೀನಿವಾಸ್. 2013ರಿಂದ 2018ರವರೆಗೂ ಸುಧಾಕರ್ ಜೊತೆಲ್ಲೇ ಇದ್ದರು. ಆಮೇಲೆ ಬೈ ಎಲೆಕ್ಷನ್ಗೆ ತಿರ್ಗಾ BJPಗೆ ಬಂದರು ಅವ್ರ ಜೊತೆಯಲ್ಲಿ. ಪ್ರತಿಯೊಂದು ಇದರಲ್ಲೂ ಅವನೇ ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತನಲ್ಲ. ನಾವು ಹೇಳಿರೋದು ಅವ್ರ ಮನೆ ಹತ್ರ ಆವಾಗ ಅವರು ಕೆಲಸ ತಗೊಂಡೋಗ ಯೋಗ್ಯರಾಗಿದ್ದರು, ಇವಾಗ ಅಧಿಕಾರ ಕಳ್ಕೊಂಡ್ಮೇಲೆ ಅಯೋಗ್ಯರಾಗಿದ್ರು ಅಂತ ನಾನು ಹೇಳಿದ್ದು. ನೀನು ಅವ್ರ ಮನೆ ಕಾವಲು ಕಾಯ್ತಾ ಇದ್ರು, ಗೇಟ್ ಕಾಯ್ತಾ ಇದ್ರು ಅಂತ ನೀನೇ ಹೇಳ್ತೀಯ ಅವ್ರನ್ನ, ಪ್ರದೀಪ್ ಈಶ್ವರ್ ಅವ್ರನ್ನ. ಪ್ರದೀಪ್ ಈಶ್ವರ್ ಅವರೇ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಇಂಥ ಡೂಪ್ಲಿಕೇಟ್ ಕಾಂಗ್ರೆಸ್ ಕಾರ್ಯಕರ್ತನ ನಂಬೇಡ. ಇಂಥವ್ರನ್ನ ದೂರ ಇಡು. ಇವನು ನನಗೆ ಯಾರು SP ಶ್ರೀನಿವಾಸು, ನೀವು ಎಲೆಕ್ಷನ್ ನಾಳೆ ವೋಟಿಂಗ್ ಅನ್ನೋ ಗಂಟ ಪ್ರತಿಯೊಂದು ಪ್ರತಿಯೊಂದು ವಾಟ್ಸಪ್ಪಲ್ಲಿ ನಿಮ್ಮ ಬಗ್ಗೆ ಇಷ್ಟಿಷ್ಟು ಕೆಟ್ಟದಾಗ ಹಾಕೋರಿ ಅಂತ ನನ್ನ ಹತ್ರ ಇನ್ನೂ ಹಂಗೆ ಇದೆ. ನಿಮ್ಮ ಬಗ್ಗೆ ವಿರುದ್ಧವಾಗಿ ಪೋಸ್ಟರ್ಸ್ ರೆಡಿ ಮಾಡಿ ನನ್ನ ಕೈಯಲ್ಲಿ ಫಾರ್ವರ್ಡ್ ಮಾಡಿಸ್ತಾ ಇದ್ದಿದೆ ಇದೆ SP ಶ್ರೀನಿವಾಸ್. ಬನ್ನಿ ನಂದಿ ದೇವಸ್ಥಾನಕ್ಕೆ, ನೀವು ಬನ್ನಿ, ಶ್ರೀನಿವಾಸ್ನ ಕರ್ಕೊಂಡು ಬನ್ನಿ. ಬೇಕಾದರೆ ನಾನು ಮಾಹಿತಿ ಸಮೇತ ಕೊಡ್ತೀನಿ. ನಾನು ಪ್ರಮಾಣ ಮಾಡಿಬಿಡಲಿ. ಅವನು ನಾನು ಮಾಡಿಲ್ಲ ಅಂದ್ಬಿಟ್ಟಿದ್ದೆ. ಅವರು ಗೆದ್ದಿದ್ದ ಬಾಲ. ಎಲ್ಲ ಕಡೆನೂ ಅನುಕೂಲ ತಗೊಳಕ್ಕೆ ಬರ್ತಾರೆ. BJPಯಲ್ಲಿದ್ದಾಗ ಶಾಸಕರ ಹತ್ರ ಏನು ಬೇಕೋ ಎಷ್ಟೆಲ್ಲ ಅನುಕೂಲ ಪಡ್ಕೊಂಡ. ಕೆಲವೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲೆಲ್ಲಿ ಏನೇನು ಮಾಡೋರೆ ಅಂತ ನಮಗೆ ಗೊತ್ತು. ಅದನ್ನು ಬೇಕಾದರೆ ಮಾಹಿತಿ ಸಮೇತ ಕೊಡ್ತೀವಿ ಅವನಿಗೆ, SP ಶ್ರೀನಿವಾಸ್ಗೆ. ಯಾರು ಅಯೋಗ್ಯರು, ಯಾರು ಮಾನ ಮರ್ಯಾದೆ ಇಲ್ಲದಿರೋ ಜನ ಅಂತ ನಮಗೂ ಚೆನ್ನಾಗಿ ಗೊತ್ತು. ಮಾತಾಡೋವಾಗ ನೋಡ್ಕೊಂಡು ಮಾತಾಡು. ನೀನೇನು ಸಾಚ ಆಗಿದ್ರೆ ಇವೆಲ್ಲ ಮಾತಾಡೋಣ. ನೀನು ಮೆಚ್ಚಿಸೋಕ್ಕೆ ಪ್ರದೀಪ್ ಈಶ್ವರನ್ನ ಮೆಚ್ಚಿಸೋಕ್ಕೆ ನೀನು ಇವೆಲ್ಲ ಮಾಡೋಕ್ಕೆ ಬರಬೇಡ. ನೀನು ಇದೇ ಪ್ರದೀಪ್ ಈಶ್ವರ್ ಅವ್ರನ್ನ ಗಜೇಂದ್ರ ನಗರಸಭೆ ಹತ್ರ ಹಲ್ಲೆ ಮಾಡುವಾಗ ಇದೇ ಪ್ರದೀಪ್ ಈಶ್ವರ್ ಅವರು ನಮ್ಮನ್ನು ಮರ್ತೋಗವ್ರೆ. ಅವ್ರನ್ನ ಬಿಡಿಸಿ ಕಳಿಸಿದ್ದು ಮಾನವೀಯತೆಯಾಗಿ ನಾನು ಮತ್ತು ನಮ್ಮ ವರದರಾಜ್ ಅಂತ. ಅವತ್ತು ನಾವು ಯಾರು ಜಾತಿ ಇನ್ನೊಂದು ಮತ್ತೊಂದು ನೋಡಲಿಲ್ಲ. ನಾವು ಸುಧಾಕರ್ ಜೊತೆಯಲ್ಲಿದ್ರೇನೋ ಅವತ್ತು ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಬಿಡಿಸಿ ಕಳಿಸಿದ್ದೀವಿ. ಆವತ್ತಿನ ದಿವಸ ಈ ವೇದಿಕೆ ಮೇಲೆ ನಿಮ್ಮನ್ನು ಸಮರ್ಥನೆ ಮಾಡಿಕೊಂಡ್ರೆ ಅವತ್ತು ಯಾರೂ ಇರಲಿಲ್ಲ ನಿಮ್ಮನ್ನು ಬಿಡ್ಸೋಕ್ಕೆ. SP ಶ್ರೀನಿವಾಸ್ ಆಗ್ಬೋದು, ಇನ್ನೊಬ್ಬರೊಬ್ಬರು ಮತ್ತೊಬ್ಬರು ಆಗ್ಬೋದು, ಯಾರೂ ಇರಲಿಲ್ಲ. ಪಾಪ ಯಾಕ್ರಿ ನಾವು ಟಾರ್ಗೆಟ್ ಮಾಡಿರೋದು ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಮಾತಾಡಿದ್ವಿ, MLA ಬಗ್ಗೆ ಮಾತಾಡಿದ್ದೀವಿ. ಪಾಪ ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಪ್ರಚೋದನೆ ಮಾಡಿ ನೆನ್ನೆ ಕರ್ಕೊಂಡು ಬಂದು ಹೇಳಿಕೆಗಳು ಕೊಡ್ತೀರ ನೀವು. ಏನು ಅದರಿಂದ ಪ್ರಯೋಜನ ಏನು? ಊರಲ್ಲಿ ಒಬ್ರಿಗೊಬ್ರು ಎತ್ಕಟ್ತಾ ಇದ್ದೀರಾ ನೀವು? ಎತ್ಕಟ್ಟಿ ರಾಜಕೀಯ ಮಾಡ್ತಾ ಇದ್ದೀರಾ? ಪಾಪ ಶೇಷುಗೆ ಮಾಹಿತಿ ಇಲ್ಲ. ನಾನು ಶಾಮಿ ಹಿಂದ್ಗಡೆ ಓಡಾಡಿದೆ. ಪ್ರತಿಯೊಂದು ಅವ್ರಿಗೆ ರಾಜಕೀಯದಲ್ಲಿ ಇದು ಮಾಡಿಸಿ ಕೊಟ್ಟಿದ್ದೀವಿ ನಾವು. ಬೇಕಾದರೆ ಮಾಡಲಿ, ಅವರು ಕೇಳ್ಕೊಂಡ್ಲೆ ನಾವು ಯಾವ ಥರ ಮಾಡಿದ್ದೀವಿ ಏನ್ಬಿಟ್ಟು. ಶ್ಯಾಮ್ ಅವ್ರಿಗೆ ಯಾರು ಹಾಳು ಮಾಡಿದ್ದು ಅಂತ ಜನ ಕೂಡ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ತೀರಾ ಏನು ಸ್ವಾಮಿ? ನೀನು ಇವತ್ತು ಬಂದ್ಬಿಟ್ಟಿದ್ದೆ ಅಂತ ಚಿಕ್ಕ ಹುಡುಗರ ಕೈಲೆಲ್ಲ ಹೇಳಿಕೆ ಕೊಡ್ತೀಯ ನೀನು.
ಇವಾಗ ನಾವು ಆಗ್ಬೋದು, ಅಚ್ಚು ಆಗ್ಬೋದು, ಎಲ್ಲರೂ ನಾವೆಲ್ಲ ಫ್ರೆಂಡ್ಸ್. ಚಿಕ್ಕಬಳ್ಳಾಪುರದಲ್ಲಿ ನಾವೆಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎದ್ರೆ ಟೀ, ಸಾಯಂಕಾಲ ಆದರೆ ಟೀ ಕುಡಿತೀವಿ, ಅಂಗಡಿಗಳ ಹತ್ರ ಸೇರ್ತೀವಿ, ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಗೇನು ವೈಯಕ್ತಿಕವಾಗಿ ಯಾರ ಮೇಲೆ ಏನು ನಮ್ಗೇನು ದ್ವೇಷ ಇಲ್ಲ. ಅಂತ ಹುಡುಗರನ್ನೆಲ್ಲ ಊರಲ್ಲಿ ಯಾಕೆ ರಾಜಕೀಯವಾಗಿ ನಮಗೆ ಅವ್ರಿಗೆಲ್ಲ ಇದು ಮಾಡ್ತೀರಾ ನೀವು? ಸಾಯಂಕಾಲ ಆದರೆ ನಾವೆಲ್ಲ ಸೇರ್ತೀವಿ, ಒಂದು ಕಡೆ ಸೇರ್ತೀವಿ ನಾವು. ಯಾಕಂತ ಹುಡುಗರು ಪ್ರಚೋದನೆ ಕೊಡ್ತೀರಾ? ಹಂಗೇನೋ ಟಾರ್ಗೆಟ್ ಮಾಡಂಗಿದ್ರೆ ನೀವೇ ನೇರವಾಗಿ ಬಂದು ಮಾತಾಡಿ. ಅಂತ ಹುಡುಗರನ್ನೆಲ್ಲ ಪಾಪ ಪ್ರಚೋದನೆಗೆ ಬಿಡಬೇಡ್ರಿ. ಯಾಕೆ ಮಾಡ್ತೀರಾ ಹೇಳಿ ನೀವು? ರಾಜಕೀಯಕ್ಕೆ ಅಂಥವ್ರನ್ನೆಲ್ಲ ಬಳಸ್ಕೊಂಡ್ಬಿಡ್ರಿ ನೀವು. ಅವರೆಲ್ಲ ನಾವು ಅವರು ಎಲ್ಲ ಸ್ನೇಹಿತರು. ನಮ್ಗೇನು ಪಕ್ಷ ಏನಿಲ್ಲ. ಪಕ್ಷ ಬಿಟ್ಬಿಟ್ರೆ ನಾವೆಲ್ಲ ಒಂದೇ ಕಡೆ ಇರ್ತೀವಿ. ಸಾಯಂಕಾಲ ಆಯ್ತು ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಅಂಗಡಿಯಲ್ಲೇ ಇರ್ತಾರೆ ಅವರೆಲ್ಲರೂ. ವಿನಯ್ ಆಗ್ಬೋದು, ಬಂಗಾರಿ ಆಗ್ಬೋದು, ಅಚ್ಚು ಆಗ್ಬೋದು, ಇವರೆಲ್ಲ ನಮ್ಮ ಜೊತೆಲಿರೋ ಹುಡುಗರು. ಅವ್ರು ನನಗೋಸ್ಕರ, ನಾನು ಸುಧಾಕರ್ನ ಎದುರಾಕೊಂಡಿದ್ದ ದಿವಸ ಸ್ಟೇಷನ್ ಹತ್ರ ಕುಂತು ನನಗೋಸ್ಕರ ಧರಣಿ ಮಾಡೋರೆ. ಅವ್ರ ಬಗ್ಗೆ ಎಲ್ಲ ನನ್ನೇನು ಹೇಳಿಕೆ ಕೊಡಲ್ಲ. ಅವ್ರ ಬಗ್ಗೆ, ನನ್ನ ಬಗ್ಗೆ ಮಾತಾಡೋರು ವಿರೋಧ ಮಾಡೋರೆ. ಆದರೆ ನಾನು ಅವ್ರ ಬಗ್ಗೆ ಮಾತಾಡಲ್ಲ. ನಾನು ಮಾತಾಡಿರುತ್ತೆ SP ಶ್ರೀನಿವಾಸ್, ಅವನು ಡೂಪ್ಲಿಕೇಟ್ ಕಾರ್ಯಕರ್ತ ಅಂತ. ಅವ್ರನ್ನ ದೂರ ಇಟ್ಟು ರಾಜಕೀಯ ಮಾಡಿದ್ದು. ಅವನು ಇಷ್ಟು ವಿರೋಧ ಮಾಡೋನೆ ಅಂತ ನಿಮಗೆ ನನಗೆ ಗೊತ್ತು. ನಿಮಗೆ ನಾಳೆ ಎಲೆಕ್ಷನ್ ಚುನಾವಣೆವರೆಗೂ ನಿಮ್ಗೆ ವಿರೋಧನೆ ಮಾಡಿರೋದವನು. ನನ್ನ ಹತ್ರ ಇವತ್ತು ನೀನೇ ವಾಟ್ಸಪ್ ಮಾಡೋನೆ, ಮೆಸೇಜ್ ಮಾಡೋನೆ, ನಿಮ್ಮ ವಿರುದ್ಧವಾಗಿ ಏನೇನು ಪೋಸ್ಟರ್ಸ್ ಹಾಕೋನೆ ನನ್ನ ಹತ್ರ ಐತೆ. ನಂದಿ ದೇವಸ್ಥಾನದಲ್ಲಿ ನೀವು ಬನ್ನಿ, ಶಾಸಕರೇ ಪ್ರದೀಪೇಶ್ವರರೇ, ನೀವು ಬನ್ನಿ, ಕರ್ಕೊಂಡು ಬನ್ನಿ. ನಾನು ಬೇಕಾದ್ರೆ ನಂದಿ ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡ್ತೀನಿ, ಅವ್ನು ಮಾಡಲಿ. ಅವನು ಅಂಥವ್ರನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡೋಕೆ ಹೋಗ್ಬೇಡಿ. ರಾಜಕೀಯ ಏನೇ ಇರಲಿ, ಲಾಭ ತಗೊಳ್ಳೋ ಅವ್ರನ್ನ ನೀವು ಗೆದ್ದ ಮೇಲೆ, ಅಧಿಕಾರ ತಗೊಂಡಿದ್ದೀರ ಬಂದ ಮೇಲೆ ಅಂತವ್ರನ್ನ ನಂಬಕ್ಕೆ ಹೋಗ್ಬೇಡ್ರಿ ನೀವು. ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡ್ರಿ ನೀವು.